ಸಂಬಂಧಪಟ್ಟಂತೆ ಯತ್ನಾಳ್ ಬಣ ನಿರಂತರವಾಗಿ ಹೋರಾಟವನ್ನು ಮಾಡ್ತಾನೆ ಇದೆ. ಇದರ ನಡುವೆ ಡಿಸೆಂಬರ್ 3ಕ್ಕೆ ಜೆಪಿಸಿ ಕಮಿಟಿ ಈ ಕಮಿಟಿಯನ್ನು ಭೇಟಿ ಮಾಡುತ್ತೆ ಯತ್ನಾಳ್ ತಂಡ. ಜೆಪಿಸಿ ಅಧ್ಯಕ್ಷ ಜಗದಂಬಿಕಾ ಪಾಲ್ ಅವರನ್ನ ಭೇಟಿ ಮಾಡಿ ಮಾಹಿತಿಯನ್ನು ಕೊಡಲಿದ್ದಾರೆ. ಈಗಾಗಲೇ ಅವರು ಒಂದ್ಸಲ ಕರ್ನಾಟಕಕ್ಕೆ ಬಂದರು, ರೈತರನ್ನ ಭೇಟಿ ಮಾಡಿದ್ರು, ಒಂದಷ್ಟು ಮಾಹಿತಿ ಮತ್ತು ಮನವಿ ಪತ್ರಗಳನ್ನು ತಗೊಂಡು ಹೋಗಿದ್ದಾರೆ. ಯಾರು? ಜಗದಂಬಿಕಾ ಪಾಲ್, ಜೆಪಿಸಿ ಅಧ್ಯಕ್ಷರವರು. ಸೊ ಡಿಸೆಂಬರ್ 3ಕ್ಕೆ ಜೆಪಿಸಿ ಭೇಟಿ ಮಾಡುತ್ತೆ ಯತ್ನಾಳ್ ತಂಡ. ವಕ್ಫ್ನಿಂದ ಭೂಮಿ ಒತ್ತುವರಿ ನೋಟಿಸ್ ಬಗ್ಗೆ ಯತ್ನಾಳ್ ಒಂದು ವರದಿಯನ್ನು ಸಿದ್ಧಪಡಿಸ್ತಿದ್ದಾರೆ, ಅಥವಾ ಯತ್ನಾಳ್ ಅವರ ಬಣ ಸಿದ್ಧಪಡಿಸಿದೆ. ಆ ಒಂದು ವರದಿಯನ್ನು ಜಗದಂಬಿಕಾ ಪಾಲ್ ಅವರ ಮುಂದಿಡುವಂತಹ ಒಂದು ಪ್ರಯತ್ನ. ಸೊ ಈ ರೆಬಲ್ ಟೀಮ್ ಅಂತೇನು ಕರೆಸ್ಕೊಳುತ್ತೆ, BJPಯ ರೆಬಲ್ ಟೀಮ್ ಅಂದರೆ ಯತ್ನಾಳ್ ಬಣ, ಅರವಿಂದ ಲಿಂಬಾವಳಿ ಬಣ. ಸೊ ಅವರೆಲ್ಲ ಹಟಾವೋ ದೇಶ್ ಬಚಾವೋ ಆಂದೋಲನವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ವಕ್ಫ್ ವಿರುದ್ಧ ಜನಾಂದೋಲನ ರೂಪಿಸಿರೋ BJP ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಶಾಸಕ ರಮೇಶ್ ಜಾರಕಿಹೊಳಿ ತಂಡ ಬಹುದೊಡ್ಡ ಮಟ್ಟದಲ್ಲಿ ಈಗಾಗಲೇ ಹೋರಾಟವನ್ನು ಆಗಾಗ ಮಾಡ್ಕೊಂಡು ಬರ್ತಾನೆ ಇದೆ. ಇದರ ನಡುವೆ ಜಗದಂಬಿಕಾ ಪಾಲ್, ಜಾಯಿಂಟ್ ಪಾರ್ಲಿಮೆಂಟರಿ ಬೋರ್ಡ್ ಅಧ್ಯಕ್ಷ ಆಗಿರುವಂತಹ ಜಗದಂಬಿಕಾ ಪಾಲ್ ಅವರನ್ನು ಭೇಟಿ ಮಾಡಿ ತಾವು ಸಿದ್ಧಪಡಿಸಿರುವಂತಹ ವರದಿಯನ್ನು ಅವರ ಮುಂದಿಡಲಿದ್ದಾರೆ. ಬೀದರಿಂದ ಬೆಳಗಾವಿಯವರೆಗೂ ವಕ್ಫ್ ಇದರಿಂದ ಸಮಸ್ಯೆ ಆಗಿರುವಂಥ ರೈತರನ್ನು ಭೇಟಿ ಮಾಡಿ ಮಾಹಿತಿಯನ್ನು ಕಲೆ ಹಾಕಿದೆ ಈ ತಂಡ. 5 ದಿನಗಳ ಕಾಲ ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕ ಪ್ರವಾಸ ಮಾಡಿದೆ ಈ ತಂಡ. ನೂರಾರು ರೈತರ ಸಮಸ್ಯೆಯನ್ನು ಆಲಿಸಿ ಒಂದು ವರದಿಯನ್ನು ಸಿದ್ಧಪಡಿಸಿದ್ದಾಗಿದೆ. ಆ ಸಿದ್ಧಪಡಿಸಿರುವಂಥ ವರದಿಯನ್ನು ಜಾಯಿಂಟ್ ಪಾರ್ಲಿಮೆಂಟರಿ ಬೋರ್ಡ್ ಅಧ್ಯಕ್ಷ ಜಗದಂಬಿಕಾ ಪಾಲ್ ಅವರಿಗೆ ಕೊಡಲಾಗುತ್ತೆ. ರೈತರಿಗೆ ಅಂದರೆ ರೈತರ ಜಮೀನೇನಿತ್ತು ಆ ಜಮೀನಿನ ಪಹಣಿಯಲ್ಲಿ ವಕ್ಫ್ ಅಂತ ಹೇಳಿ ನಮೂದಾಗಿರುವಂಥ ಕೆಲವೊಂದು ದಾಖಲೆಗಳು ಮತ್ತು ರೈತರ ಹೇಳಿಕೆಗಳು ಇದನ್ನೆಲ್ಲ ಒಂದು ರಿಪೋರ್ಟ್ ಥರ ಸಿದ್ಧಪಡಿಸಿಕೊಳ್ಳಲಾಗಿದೆ. ಸೊ ಹಾಗಾಗಿ ಒಂದು ಮಧ್ಯಂತರ ವರದಿ ಅಂತ ಸಿದ್ಧಪಡಿಸಿದ್ದಾರೆ. ಅಂದರೆ ಇನ್ನೂ ಕೂಡ ಸಂಚಾರ ಮಾಡೋದು ಬಾಕಿ ಇದೆ. ಈ BJP ರೆಬಲ್ ಟೀಮ್ ಕಡೆಯಿಂದ ಇನ್ನೂ ರೈತರನ್ನು ತಲುಪೋದು ಬಾಕಿ ಇದೆ. ಇದು ಸದ್ಯದ ರಿಪೋರ್ಟ್, ಮಧ್ಯಂತರ ರಿಪೋರ್ಟ್. ಇದನ್ನು ಜಗದಂಬಿಕಾ ಪಾಲ್ ಅವರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಮಾಜಿ ಕೇಂದ್ರ ಸಚಿವ GM ಸಿದ್ದೇಶ್ವರ್, ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, BP ಹರೀಶ್, ಪ್ರತಾಪ್ ಸಿಂಹ, BV ನಾಯಕ ಸೇರಿದಂತೆ ಪ್ರಮುಖ ತಂಡ ದೆಹಲಿಗೆ ಭೇಟಿ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.